दुश्मन का इतमच मारते हो। वाह, क्या बात बोला नागठान, once more. दुश्मन का इतमच मारते हो, दुश्मन का इतमच मारते हो। ಎಂತಹ ಮಾತು ಹೇಳಿದೆ ನಾಗಠಾನ. ನಿನ್ನಂತ ಮನೆಹಾಳರನ್ನು ಅನ್ನ ಹಾಕಿ ಪೊಲೀಸ್ ಇಲಾಖೆ ಸಾಕುತ್ತಿದೆಯಲ್ಲ, ಗ್ರೇಟ್. ಬೆಳಿಗ್ಗೆ ಪೊಲೀಸ್ ಠಾಣೆ ಭ್ರಷ್ಟಾಚಾರಿಗಳ ಅರಮನೆ. ಇಲ್ಲಿ ಮೊನ್ನೆ ಅಷ್ಟೇ ಲೋಕಾಯುಕ್ತರ ವಕ್ರದೃಷ್ಟಿಯಿಂದ ಸಾಲಾಪೂರ್ನೆಂಬ ಭ್ರಷ್ಟನ ವಿಕೆಟ್ ಹಾರಿದೆ. ಆದರೂ ಇಲ್ಲಿನ ಪೊಲೀಸರಿಗೆ ಬುದ್ಧಿ ಬಂದಿಲ್ವೇ? ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಬೆಳಗಿ ಪೊಲೀಸ್ ಠಾಣೆ ಭ್ರಷ್ಟರ ತಾಣ. ಇಲ್ಲಿ ನಡೆಯುವ ಅಕ್ರಮ ಮರಳು ಮಾಫಿಯಾ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬಸವರಾಜ್ ಹಳಬಣ್ಣವರ ಬೆಳಗಿ ಠಾಣೆಗೆ ಬಂದು ಒಕ್ಕರಿಸಿದ ಮೇಲೆ ಬಣ್ಣವೇ ಬದಲಾಗಿದೆ. ಬೆಂದಾಸ್ ಆಗಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದೆ. ಆದರೂ ಇಲ್ಲಿನ ಪೊಲೀಸರಿಗೆ ಗೊತ್ತಿಲ್ವಂತೆ. ಇರ್ಲಿ ಬಿಡಿ, ಮುಂದಿನ ಸಂಚಿಕೆಗೆ ನೋಡಿಕೊಳ್ಳೋಣ. ಇವತ್ತಿನ ಕಥಾನಾಯಕ ಹಾಜಿಲಾಲ್ ನಾಗ್ಠಾನ್. ಈತ ಬೆಳಗಿ ಪೊಲೀಸ್ ಠಾಣೆಯ ಮುಖ್ಯ ಪೇದೆಯಾಗಿದ್ದಾನೆ. वहाँ ये बन सकते हैं, बोलो वहाँ ये बनी बोलो मत दीवार को लपो इधर बाजू दीवार उठाओ, वहाँ 1 फुट 2 फुट छोड़ को दीवार उठा वहाँ संडा को मैं बोले सुन तो बाल तो बोलो 2 फुट संडा से पीछे को छोड़ो। उनकी बात आते थे मैं भीम बा को तेरे बना नहीं, उनकी बात आते थे अरे कुछ थोड़े के पास में आता नहीं आते थे। जब उन्होंने पैक कर लेगा तो उसको भी बोला मैं बोले कहा दुश्मन का इतमच मारते हो, उन्होंने पैक कर लेगा तीन जब ठीक है पता नहीं बोलते उन्होंने क्या तो नहीं भगवान के रहा ये करते तो करो, नहीं कर तो नहीं कि मैं एफआर तो एफआर ಕೇಳಿದ್ರಲ್ಲ, ಎಂತ ಮನೆ ಮುರುಕ ಐಡಿಯಾ ಕೊಡುತ್ತಿದ್ದಾನೆ ನೋಡಿ. ಬೆಳಿಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ ದಂಪತಿಗಳಿಗೆ ದಾರಿ ತಪ್ಪಿಸಲು ಹೊರಟಿರುವ ಈ ಹವಾಲ್ದಾರ ನಾಗಠಾನ ಬುದ್ಧಿಗೆ ಏನೆನ್ನಬೇಕೋ ತಿಳಿಯದು. ಕಾನೂನು ಸುವ್ಯವಸ್ಥೆ ಕಾಯಬೇಕಾದ ಪೇದೆಯ ಮನೆಹಾಳ ಐಡಿಯಾದಿಂದ ಕುರುಕ್ಷೇತ್ರವೇ ನಡೆದು ಹೋಗುತ್ತದೆ. ಎಫ್ಐಆರ್ ದಾಖಲಿಸಲು ಬಂದ ದಂಪತಿಗಳಿಗೆ ಈ ನಾಗಠಾನ ಹೇಳುತ್ತಿರುವುದು ತುಂಬಾನೇ ವಿಚಿತ್ರ. ಕೇಸು ಕೊಡುವುದು ಬೇಡವಂತೆ, ತಕರಾರು ಇದ್ದ ಜಾಗದಲ್ಲಿ ಶೌಚಾಲಯ ಕಟ್ಟಿಸಬೇಕಂತೆ. ಅದರ ಕಿಟಕಿ ತಕರಾರು ಜಾಗದಲ್ಲಿ ಬಿಟ್ಟರೆ ಅದರ ವಾಸನೆ ತಗುಲಿ ಎದುರುದಾರರು ತಡೆಗೋಡೆ ಕಟ್ಟಿಕೊಳ್ಳುತ್ತಾರೆಂದು ದುಶ್ಮನ್ ಕಿ ಗಾಂಡ್ ಹಿಕ್ಮತ್ ಸೆ ಮಾರ್ನಾ ಎಂದು ಹೇಳಿಬಿಟ್ಟ. ಇಂತಹ ಐನಾತಿಕುಳಗಳು ಬೆಳಗಿಯ ಪೊಲೀಸ್ ಠಾಣೆಯ ತುಂಬೆಲ್ಲ ತುಂಬಿರುವಾಗ ನಾಗರಿಕರಿಗೆ ನ್ಯಾಯ ಸಿಗುವುದೇ ಕಷ್ಟ ಸಾಧ್ಯ. ಮುಂದೆ ಕಾದು ನೋಡೋಣ.